ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಸ್ಟ್ರು ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಅದೇ ರೀತಿ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು, ಅದರ ಫಾರ್ಮುಲಾ ಏನು, ಅದರ ಒಂದು ಎಕ್ಸಾಂಪಲ್ಸ್, ಸೆಂಟೆನ್ಸ್ಗಳು ಯಾವ ರೀತಿ ಬರುತ್ತವೆ ಅನ್ನೋದನ್ನು ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ತಿನಲ್ಲಿ ಮಾಡುವಂತಹ ಕ್ರಿಯೆಗಳನ್ನು ಅಥವಾ ಕೆಲಸಗಳನ್ನು ಹೇಳುವಂತಹ ಒಂದು ಟೆನ್ಸ್ಗಳಾಗಿವೆ. ಇಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳು ಭವಿಷ್ಯತ್ತಿನಲ್ಲಿ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ನಾನು ಈ ಕೆಲಸವನ್ನು, ಈ ಕ್ರಿಯೆಗಳನ್ನು ಮಾಡುತ್ತೇನೆ, ಮಾಡುವೆನು, ನೋಡುವೆನು, ಈ ಥರದ ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ನ ಒಂದು ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಇಲ್ಲಿ ಹೆಲ್ಪಿಂಗ್ ವರ್ಬು ಶಾಲ್ ಮತ್ತು ವಿಲ್ ಬರುತ್ತವೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವೆನು ಅಂದರೆ ಕಲಿಯುತ್ತೇನೆ ಅಲ್ಲ, ಕಲಿತಿಲ್ಲ, ಇನ್ನು ಮುಂದೆ ಕಲಿಯುವೆನು ಅಂತ ಹೇಳ್ತೀವಿ. ಸೊ ವಿ ಶಾಲ್ ಪ್ರೇ ಫಾರ್ ರೇನ್. ನಾವು ಮಳೆಗಾಗಿ ಪ್ರಾರ್ಥಿಸುವೆವು. ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇರದಿದ್ದರೆ ನಾವು ಪ್ರಾರ್ಥನೆಯನ್ನು ಮಾಡೋಣ, ಪ್ರಾರ್ಥಿಸುವೆವು. ಯು ವಿಲ್ ಫೇಸ್ ದ ಪ್ರಾಬ್ಲಮ್ಸ್. ನೀನು ಸಮಸ್ಯೆಗಳನ್ನು ಎದುರಿಸುವೆ. ಮುಂದಿನ ದಿನಗಳಲ್ಲಿ ನೀನು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ, ಆ ಥರ. ಪವನ್ ವಿಲ್ ಪಾಸ್ ಇನ್ ದ ಎಕ್ಸಾಮ್. ನೋಡಿರಿ, ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವನು. ಇನ್ನೂ ಆಗಿಲ್ಲ, ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಆಗುವವನಿದ್ದಾನೆ. ಸ್ನೇಹ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವಳು. ದೇ ವಿಲ್ ಫೈಟ್ ಫಾರ್ ಫ್ರೀಡಮ್. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವರು. ಸೊ ಈ ರೀತಿಯಾಗಿ ಹೋರಾಡುವರು, ಪಡೆಯುವಳು, ಉತ್ತೀರ್ಣನಾಗುವನು, ಎದುರಿಸುವೆ, ಪ್ರಾರ್ಥಿಸುವೆವು, ಕಲಿಯುವೆನು. ಸೊ ಇವೆಲ್ಲವೂ ಕೂಡ ಭವಿಷ್ಯತ್ತಿನಲ್ಲಿ ಮಾಡುವಂತಹ ಕ್ರಿಯೆಗಳು, ಕೆಲಸಗಳು ಆಗಿವೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನು ನೋಡಬೇಕಾದ್ರೆ ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಬರ್ತವೆ, ಶಾಲ್ ಮತ್ತು ವಿಲ್. ಸೊ ಶಾಲ್ ಮತ್ತು ವಿಲ್ಲನ್ನು ಎಲ್ಲೆಲ್ಲಿ ಬಳಸಬೇಕಪ್ಪ ಅಂತಂದರೆ ಐ ಮತ್ತು ವಿ ಈ ಎರಡು ಸಬ್ಜೆಕ್ಟಿಗೆ ನಾವು ಶಾಲನ್ನು ಬಳಸಬೇಕು. ಉಳಿದಂತೆ ಎಲ್ಲ ಸಬ್ಜೆಕ್ಟಿಗೂ ವಿಲ್ಲನ್ನು ಬಳಸ್ತೀವಿ. ಸೊ ಈ ರೀತಿಯಾಗಿ ಪಾಸಿಟಿವ್ ಫಾರ್ಮುಲಾ ಮತ್ತು ಸೆಂಟೆನ್ಸ್ಗಳು ಬರುತ್ತವೆ. ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನೆಗೆಟಿವ್ ನೋಡೋದಾದರೆ ಪಾಸಿಟಿವ್ ಏನು ಫಾರ್ಮುಲಾ ಇತ್ತು, ಜಸ್ಟ್ ಅದಕ್ಕೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಆ್ಯಸ್ ಯೂಸ್ವಲ್ ಎಲ್ಲ ಟೆನ್ಸ್ಗಳಲ್ಲಿಯೂ ಕೂಡ ಇದೇ ರೀತಿ ಆಗುತ್ತೆ. ಪಾಸಿಟಿವ್ನ ನೆಗೆಟಿವ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಬೇಕು. ಸೊ ಬನ್ನಿ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿರಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಅಂತ ಆಗಿತ್ತು. ಸೊ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವುದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಲಿಯುವುದಿಲ್ಲ ಅಂತ ಹೇಳಬೇಕಾಗಿದೆ. ವಿ ಶಾಲ್ ನಾಟ್ ಪ್ರೇ ಫಾರ್ ರೇನ್. ನಾವು ಮಳೆಗಾಗಿ ನಾವೇನು ಪ್ರಾರ್ಥಿಸುವುದಿಲ್ಲ ಅಂತ ಹೇಳಬೇಕಾಗಿದೆ. ಯು ವಿಲ್ ನಾಟ್ ಫೇಸ್ ದ ಪ್ರಾಬ್ಲಮ್ಸ್. ಯು ವಿಲ್ ನಾಟ್ ಫೇಸ್ ದ ಪ್ರಾಬ್ಲಮ್ಸ್. ನೀನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಪವನ್ ವಿಲ್ ನಾಟ್ ಪಾಸ್ ಇನ್ ದ ಎಕ್ಸಾಮ್. ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲ. ಸ್ನೇಹ ವಿಲ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವುದಿಲ್ಲ. ದೇ ವಿಲ್ ನಾಟ್ ಫೈಟ್ ಫಾರ್ ಫ್ರೀಡಮ್. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಕ್ರಿಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಫಾರ್ಮನ್ನು ಬಳಸ್ತೀವಿ. ಸೊ ನೋಡಿ, ಹೋರಾಡುವುದಿಲ್ಲ, ಪಡೆಯುವುದಿಲ್ಲ, ಉತ್ತೀರ್ಣನಾಗುವುದಿಲ್ಲ, ಎದುರಿಸುವುದಿಲ್ಲ, ಪ್ರಾರ್ಥಿಸುವುದಿಲ್ಲ,
ಕಲಿಯುವುದಿಲ್ಲ. ನೋಡಿ, ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಪ್ರತಿ ಸಲದಂತೆ ಇಲ್ಲಿಯೂ ಕೂಡ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸು ಸ್ಟಾರ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಶಾಲ್ ಆರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪಾಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಮೊದಲಿಗೆ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭ ಆಗುತ್ತೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಅಂತ ಆಗಿತ್ತು. ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವೆನೇ. ಶಾಲ್ ವಿ ಪ್ರೇ ಫಾರ್ ರೇನ್, ನಾವು ಮಳೆಗಾಗಿ ಪ್ರಾರ್ಥಿಸುವೆವೇ. ವಿಲ್ ಯು ಫೇಸ್ ದ ಪ್ರಾಬ್ಲಮ್ಸ್, ನೀನು ಸಮಸ್ಯೆಗಳನ್ನು ಎದುರಿಸುವೆಯಾ. ವಿಲ್ ಪವನ್ ಪಾಸ್ ಇನ್ ದ ಎಕ್ಸಾಮ್, ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವನೇ. ವಿಲ್ ಸ್ನೇಹ ಗೆಟ್ ಗುಡ್ ಮಾರ್ಕ್ಸ್, ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವಳೆ. ವಿಲ್ ದೇ ಫೈಟ್ ಫಾರ್ ಫ್ರೀಡಮ್, ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವರೆ. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನೀವು ಮಾಡುವಿರಾ ಅಂತ ಕೇಳಬೇಕಾದ್ರೆ ಈ ರೀತಿಯ ಸೆಂಟೆನ್ಸ್ಗಳನ್ನ ನಾವು ಬಳಸ್ತೀವಿ. ನೋಡಿರಿ, ಹೋರಾಡುವರೆ, ಪಡೆಯುವಳೆ, ಉತ್ತೀರ್ಣನಾಗುವನೇ, ಎದುರಿಸುವೆಯಾ, ಪ್ರಾರ್ಥಿಸುವೆವೇ, ಕಲಿಯುವೆನೇ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಿಕೊಳ್ಳುವುದು. ಅಂದರೆ ಮುಂದಿನ ದಿನಗಳಲ್ಲಿ ಈ ಕ್ರಿಯೆಗಳನ್ನು ನಾನು ಮಾಡ್ತೀನಾ, ನೋಡ್ತೀನಾ, ಕೇಳ್ತೀನಾ, ಬರಿತೀನಾ, ಪಾಸ್ ಆಗ್ತೀನಾ, ಹಾಡ್ತೀನಾ, ಕುಣಿತೀನಾ ಅಂತ ಈ ರೀತಿಯ ಕ್ರಿಯೆಗಳನ್ನು ನಾವು ಪ್ರಶ್ನೆಯ ರೂಪದಲ್ಲಿ ಕೇಳಬೇಕಾದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಈಗಾಗಲೇ ಇಂಟ್ರಾಗೇಟಿವ್ ಏನು ಸೆಂಟೆನ್ಸ್ ಇತ್ತಲ್ಲ, ಜಸ್ಟ್ ಅದಕ್ಕೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಶಾಲ್ ಆರ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಪಾಸಿಟಿವ್ನಲ್ಲಿ ಏನಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಇತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ಇನ್ನು ನೆಗೆಟಿವ್ ಇಂಟ್ರಾಗೇಟಿವ್ ನೋಡಿದರೆ ಶಾಲ್ ನಾಟ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವುದಿಲ್ಲವೇ. ಶಾಲ್ ನಾಟ್ ವಿ ಪ್ರೇ ಫಾರ್ ರೇನ್, ನಾವು ಮಳೆಗಾಗಿ ಪ್ರಾರ್ಥಿಸುವುದಿಲ್ಲವೇ. ವಿಲ್ ನಾಟ್ ಯು ಫೇಸ್ ದ ಪ್ರಾಬ್ಲಮ್ಸ್, ನೀನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲವೇ. ವಿಲ್ ನಾಟ್ ಪವನ್ ಪಾಸ್ ಇನ್ ದ ಎಕ್ಸಾಮ್, ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲವೇ. ವಿಲ್ ನಾಟ್ ಸ್ನೇಹ ಗೆಟ್ ಗುಡ್ ಮಾರ್ಕ್ಸ್, ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವುದಿಲ್ಲವೇ. ವಿಲ್ ನಾಟ್ ದೇ ಫೈಟ್ ಫಾರ್ ಫ್ರೀಡಮ್, ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲವೇ. ಸೊ ಈ ರೀತಿಯಾಗಿ ವಾಕ್ಯಗಳು ಬರುತ್ತವೆ. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಈ ಕೆಲಸವನ್ನು ಮಾಡುವುದಿಲ್ಲವಾ, ನಾನು ನೋಡುವುದಿಲ್ಲವಾ, ನಾನು ತಿನ್ನುವುದಿಲ್ಲವಾ, ನಾನು ಪಾಸ್ ಆಗುವುದಿಲ್ಲವಾ ಅಂತ ಈ ರೀತಿ ಪ್ರಶ್ನೆಗಳನ್ನು ಹಾಕಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ನೋಡಿ, ಹೋರಾಡುವುದಿಲ್ಲವೇ, ಪಡೆಯುವುದಿಲ್ಲವೇ, ಉತ್ತೀರ್ಣನಾಗುವುದಿಲ್ಲವೇ, ಎದುರಿಸುವುದಿಲ್ಲವೇ, ಪ್ರಾರ್ಥಿಸುವುದಿಲ್ಲವೇ, ಕಲಿಯುವುದಿಲ್ಲವೇ. ನೋಡಿ, ಈ ರೀತಿಯ ಕ್ರಿಯೆಗಳು ನಾವು ನೋಡ್ತೀವಿ. ಅಂದರೆ ಪ್ರಶ್ನೆಗಳನ್ನು ಹಾಕ್ಕೊಳ್ಳೋದು, ಮುಂದಿನ ಒಂದು ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನಾವು ಮಾಡುವುದಿಲ್ಲವಾ, ನಾವು ನೋಡೋದಿಲ್ಲವಾ ಅಂತ ನಾವು ಪ್ರಶ್ನೆ ಕೇಳಬೇಕಾದ್ರೆ ನಾವು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ, ಅದರ ಫಾರ್ಮುಲಾ ಏನು ಮತ್ತು ಅದೇ ರೀತಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಂಗಾಯಿತು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.